ನಮಸ್ಕಾರ ವೀಕ್ಷಕರೇ, 8 ಶತಮಾನಗಳ ಇತಿಹಾಸವನ್ನ ಹೊಂದಿರುವ ವಿಶ್ವಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವಿಶೇಷತೆ ಇದೆ. ಆದಿಶಕ್ತಿಯನ್ನ ಆರಾಧಿಸುವ ಹಲವಾರು ಸಂಪ್ರದಾಯಗಳಲ್ಲಿ ಕರಗ ಮಹೋತ್ಸವವು ಒಂದಾಗಿದೆ. ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಬೆಂಗಳೂರು ಕರಗ ಅಂದರೆ ಏನು? ಇಲ್ಲಿ ಯಾವ ದೇವತೆಯನ್ನ ಪೂಜೆ ಮಾಡಲಾಗುತ್ತೆ? ಆ ದೇವತೆ ನಿಜಕ್ಕೂ ಕೂಡ 3 ದಿನ ಭೂಮಿಗೆ ಬರೋದು ಸತ್ಯನಾ? ಇವೆಲ್ಲ ಪ್ರಶ್ನೆಗಳು ನಿಮ್ಮಲ್ಲೂ ಇದ್ರೆ ಬನ್ನಿ, ಬೆಂಗಳೂರು ಕರಗದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಕರಗ ಎಂಬುದು ಹೂವಿನ ದಿಂಡು ಮತ್ತು ದೇವಿಯ ವಿಗ್ರಹವನ್ನ ಹೊಂದಿರುವ ಕಳಶದ ಅನುರೂಪವಾಗಿರುತ್ತೆ. ಕರಗವನ್ನ ಮುಟ್ಟದೆ ಅಂದ್ರೆ ಹೂವಿನ ದಿಂಡಿನಿಂದ ಅಲಂಕೃತಗೊಂಡಂತಹ ಮಣ್ಣಿನ ಮಡಿಕೆ, ಅದರಲ್ಲಿರುವ ಕಳಶವನ್ನ ಕೈಯಲ್ಲಿ ಮುಟ್ಟದೆ ಆ ಕಳಶವನ್ನ ಹೊರುವ ವ್ಯಕ್ತಿ ತಲೆ ಮೇಲೆ ಇರಿಸಲಾಗುತ್ತೆ. ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲೂ ನಾವು ಕರಗ ಉತ್ಸವದ ಉಲ್ಲೇಖಗಳನ್ನ ಗುರುತಿಸಬಹುದು. ಕರಗ ಹಬ್ಬವು ಮುಖ್ಯವಾಗಿ ದ್ರೌಪದಿ ದೇವಿಗೆ ಸಮರ್ಪಣೆ ಮಾಡಲಾಗಿದೆ. ಪುರಾಣಗಳ ಪ್ರಕಾರ ಮಹಾಭಾರತದ ಯುದ್ಧದ ಕೊನೆಯಲ್ಲಿ ದ್ರೌಪದಿಯು ತಿಮಿರಾಸುರ ಎಂಬ ರಾಕ್ಷಸನನ್ನ ಎದುರಿಸಲು ತನ್ನ ಶಕ್ತಿಯಿಂದ ಒಂದು ಸೈನ್ಯವನ್ನ ಸೃಷ್ಟಿಸಿದಳು. ಆ ಸೈನ್ಯವನ್ನ ವೀರಕುಮಾರರು ಎಂದು ಕರೆಯಲಾಯಿತು. ಕರಗ ಅನ್ನೋದು ಮಾತಿಗೆ ಕುಂಭ ಎನ್ನುವ ಅರ್ಥ ಇದೆ. ಕರಗದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಂಕೇತ ಹೊಂದಿದೆ. ಕ ಕೈಯಿಂದ ಮುಟ್ಟದೆ, ರ ರುಂಡದ ಮೇಲೆ ಧರಿಸಿ, ಗತಿಸುವುದು, ಹೀಗೆ ವಿವರಣೆ ನೀಡಲಾಗುತ್ತೆ. ಈ ಕರಗ ಆದಿಶಕ್ತಿ ಸ್ವರೂಪಿಣಿಯಾದಂತಹ ದ್ರೌಪದಿಯ ಆರಾಧನೆಗಾಗಿ ಮಾಡುವ ಹಬ್ಬ. ಈ ಆಚರಣೆಗೆ ಒಂದು ಪೌರಾಣಿಕ ಕಥೆಯೂ ಇದೆ. ಇಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಿಯನ್ನ ವೈನಿಕುಲ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧನೆ ಮಾಡ್ತಾರೆ. ಶತಮಾನಗಳ ಇತಿಹಾಸವನ್ನೇ ಹೊಂದಿರುವ ವಿಶ್ವಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ. ಆದಿಶಕ್ತಿಯನ್ನ ಆರಾಧಿಸುವ ಹಲವಾರು ಪ್ರಮುಖ ಉತ್ಸವಗಳಲ್ಲಿ ಕರಗ ಮಹೋತ್ಸವವು ಒಂದಾಗಿದೆ. ವೈನಿಕುಲ ಕ್ಷತ್ರಿಯರ ವಿವಿಧ ಪಂಗಡಗಳು ದ್ರೌಪದಿಯನ್ನ ಕುಲದೇವತೆಯಾಗಿ ಆರಾಧನೆ ಮಾಡ್ತಾರೆ. ದ್ರೌಪದಿ ಅವರಿಗೆ ಆದಿಶಕ್ತಿ. ಅವಳ ಹೆಸರಿನಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಚೈತ್ರ ಪೌರ್ಣಿಮೆಯಂದು ಸಡಗರದಿಂದ ಕರಗ ಮಹೋತ್ಸವವನ್ನ ಮಾಡಲಾಗುತ್ತೆ. ಕರಗ ಹಬ್ಬದ ಆಚರಣೆಯು ಹಿಂದೂ ವರ್ಷದ ಮೊದಲ ತಿಂಗಳ ಸಪ್ತಮಿಯಿಂದ ಆರಂಭವಾಗಿ ಸುಮಾರು 11 ದಿನಗಳ ಕಾಲ ನಡೆಯುತ್ತೆ. ಈ 11 ದಿನಗಳಲ್ಲಿ 3 ದಿನಗಳ ಕಾಲ ತಾಯಿ ದ್ರೌಪದಿ ತಮ್ಮೊಡನೆ ಇರ್ತಾಳೆ ಎಂಬ ನಂಬಿಕೆ ಇದೆ. ಈ ಉತ್ಸವದ ಆರಾಧನೆಯ ಸಂಪ್ರದಾಯವನ್ನ ನಡೆಸಿಕೊಂಡು ಬಂದಿರುವವರು ತಿಗಳರು ಎಂದು ಕರೆಯಲ್ಪಡುವಂತಹ ಕ್ಷತ್ರಿಯರು ಕಳಸ ಹೊತ್ತು ನೃತ್ಯ ಮಾಡುತ್ತಾ ದೇವರಿಗೆ ಹರಕೆಯನ್ನು ಒಪ್ಪಿಸ್ತಾರೆ. ನಂಬಿಕೆ ಪ್ರಕಾರ ಅವರ ತಲೆ ಮೇಲೆ ಹೊತ್ತಿರುವಂತಹ ಕರಗ ಎನ್ನುವ ಕಳಶ ತಪ್ಪಿಯೂ ಕೂಡ ನೆಲಕ್ಕೆ ಬೀಳಬಾರದು. ಈ ಕರಗ ಆಚರಣೆಯ ಹಿಂದೆ ಒಂದು ವಿಶೇಷ ಹಾಗೆ ರೋಚಕ ಕಥೆ ಇದೆ. ಈ ಕಥೆಯ ಪ್ರಕಾರ ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ. ಅದೇ ಸ್ವರ್ಗಾರೋಹಣ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದ್ಬಿಡ್ತಾಳಂತೆ. ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದದ್ದು ಅರಿಯದೆ ಪಾಂಡವರು ಮುಂದೆ ಹೋಗಿ ಬಿಡ್ತಾರೆ. ಆಕೆ ಎಚ್ಚರವಾಗಿ ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿರ್ತಾನೆ. ಎದ್ದು ನೋಡಿದ ದ್ರೌಪದಿಗೆ ತಿಮಿರಾಸುರ ರಾಕ್ಷಸನ ವಿಕೃತ ರೂಪ ಕಾಣುತ್ತೆ. ಆಗ ಆಕೆ ಆದಿಶಕ್ತಿ ರೂಪವನ್ನ ತಾಳ್ತಾಳೆ. ರಾಕ್ಷಸ ತಿಮಿರಾಸುರನನ್ನ ಸದೆ ಬಡಿಯಲು ಆಕೆ ರಕ್ಷಕರನ್ನ ಸೃಷ್ಟಿ ಮಾಡ್ತಾಳೆ. ತಲೆಯಿಂದ ಯಜಮಾನ, ಹಣೆಯಿಂದ ಗಣಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾಳೆ. ಹೀಗೆ ಹುಟ್ಟಿದಂತಹ ಇವರೆಲ್ಲರೂ ಸೇರಿ ಆ ರಾಕ್ಷಸನನ್ನ ಎದುರಿಸಿ ಹೋರಾಟದಲ್ಲಿ ಗೆಲ್ತಾರೆ. ನಂತರ ದ್ರೌಪದಿ ಆದಿಶಕ್ತಿಯಾಗಿ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗಿ ನೆಲೆಸಲು ನಿರ್ಧಾರ ಮಾಡ್ತಾಳೆ. ನಂತರ ಜನ್ಮ ನೀಡಿದ ದ್ರೌಪದಿ ಕೈಲಾಸಕ್ಕೆ ಹೋಗುವುದು ಮಕ್ಕಳಲ್ಲಿ ದುಗುಡ ಉಂಟಾಗುತ್ತೆ. ತೆರಳದಂತೆ ದ್ರೌಪದಿಯನ್ನ ಬೇಡಿಕೊಳ್ತಾರೆ. ಕೃಷ್ಣನಲ್ಲಿ ಸಲಹೆ ಕೂಡ ಕೇಳ್ತಾರೆ. ಕತ್ತಿಯಿಂದ ಎದೆಗೆ ತಿವಿದುಕೊಳ್ಳುತ್ತಾ ಬೇಡಿಕೊಳ್ಳುವ ವೀರಕುಮಾರರು, ನಮಗೆ ನೀನಿಲ್ಲದೆ ಇರೋಕೆ ಸಾಧ್ಯನೇ ಇಲ್ಲ, ನೀನೇ ನಮಗೆ ದಿಕ್ಕು ಎಂದು ಅಂಗಲಾಚಿದರು. ದ್ರೌಪದಿ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬರುವುದಾಗಿ ಮಾತು ಕೊಡ್ತಾಳೆ. ನಿಮ್ಮ ಜೊತೆ ನಾನಿರುವೆ ಎಂದು ಆ ಮಕ್ಕಳಿಗೆ ತಿಳಿಸ್ತಾಳೆ. ಆ 3 ದಿನಗಳೇ ಕರಗದ ಹಬ್ಬಗಳ ದಿನಗಳು ಎಂದು ನಂಬಲಾಗುತ್ತೆ. ಇನ್ನೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಒಂದು ಸರ್ವಾಲಂಕಾರ ಭೂಷಿತೆಯಾಗಿ ದ್ರೌಪದಿ ಮಂಗಳ ಕಳಶವನ್ನ
ಕರಗವನ್ನ ಹಿಡಿದು ಸ್ವಯಂವರ ಮಂಟಪವನ್ನ ಪ್ರವೇಶ ಮಾಡ್ತಾಳೆ. ಮತ್ಸ್ಯವನ್ನ ಭೇದಿಸಿದಂತಹ ಅರ್ಜುನನನ್ನು ಕುಂತಿಯ ಅಭಿಲಾಷೆಯಂತೆ ಉಳಿದ 4 ಪಾಂಡವ ಸಹೋದರನನ್ನ ಶಾಸ್ತ್ರೋಕ್ತವಾಗಿ ಮದುವೆಯಾಗ್ತಾಳೆ. ಆಗ ಸಂತೋಷದಿಂದ ತನ್ನ ಕೈಯಲ್ಲಿದ್ದ ಕಳಶವನ್ನ ತಲೆಯ ಮೇಲೆ ಇಟ್ಟುಕೊಳ್ತಾಳೆ. ಇದೇ ಮುಂದೆ ಕರಗ ಆಚರಣೆಯಾಗಿ ಬಂದಿದೆ ಎಂಬ ನಂಬಿಕೆ ಇದೆ. ಇನ್ನು ಕರಗ ಹೊರುವಂತಹ ವೀರಕುಮಾರರ ಬಗ್ಗೆ ಮಾತಾಡಲೇಬೇಕು. ಕರಗ ಹೊರುವ ವೀರಕುಮಾರರು ಎಲ್ಲ ಬಗೆಯಲ್ಲಿ ಶುಚಿತ್ವವನ್ನ ಕಾಪಾಡಿಕೊಳ್ತಾರೆ. ಹುಣ್ಣಿಮೆಗೆ 9 ದಿನ ಇರುವಾಗ ಕರಗದ ಧಾರ್ಮಿಕ ಆಚರಣೆಗಳು ಆರಂಭವಾಗುತ್ತೆ. ಮೊದಲು ಧರ್ಮರಾಯನ ಮಂದಿರದ ಮುಂದೆ ಧ್ವಜಾರೋಹಣ ನಡೆಯುತ್ತೆ. ದೀಪಾರತಿ ಉತ್ಸವ ನಡೆಯುತ್ತೆ. ಬೆಂಗಳೂರಿನ ಐತಿಹಾಸಿಕ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯವು ಕರಗ ಮಹೋತ್ಸವದ ಕೇಂದ್ರ ಬಿಂದುವಾಗಿದೆ. ಕರಗ ಹೊರುವ ಅರ್ಚಕರು ವಿಜಯದಶಮಿಯಿಂದಲೇ ಕಠಿಣ ಬ್ರಹ್ಮಚರ್ಯ ಮತ್ತು ವ್ರತವನ್ನ ಅನುಸರಿಸ್ತಾ ಇರ್ತಾರೆ. ಕರಗ ಹೊರುವಂತಹ ಅರ್ಚಕರು ಸ್ತ್ರೀ ವೇಷವನ್ನ ಧರಿಸಬೇಕು. ಬಳೆ, ಮಂಗಳಸೂತ್ರ ಮತ್ತು ಸೀರೆಯನ್ನ ಉಡಲೇಬೇಕು. ಇದು ದ್ರೌಪದಿಯ ಸಂಕೇತವಾಗಿದೆ. ಕರಗ ಹೊತ್ತ ಸಮಯದಲ್ಲಿ ಅರ್ಚಕರ ಪತ್ನಿಯು ವಿಧವೆಯಂತೆ ಮನೆಯಲ್ಲಿ ಇರಬೇಕೆಂಬ ಕಠಿಣವಾದ ಸಂಪ್ರದಾಯವಿದೆ. ಇಲ್ಲಿ ಅರ್ಚಕರು ಸ್ತ್ರೀ ವೇಷ ಧರಿಸೋದು ಕೇವಲ ಅಲಂಕಾರವಲ್ಲ, ಅದು ದ್ರೌಪದಿ ತನ್ನ ಶಕ್ತಿಯನ್ನ ಪೂಜಾರಿಯಲ್ಲಿ ತುಂಬಿದ್ದಾಳೆ ಎಂಬ ನಂಬಿಕೆ ಇದೆ. ಕರಗ ಹೊರಲು ಸಜ್ಜಾಗುವ ಅರ್ಚಕರು ತಮ್ಮ ಪತ್ನಿಯ ತಾಳಿ ಅಂದ್ರೆ ಮಾಂಗಲ್ಯ ಮತ್ತು ಬಳೆಗಳನ್ನ ತಾವೇ ಧರಿಸ್ತಾರೆ. ಈ 11 ದಿನಗಳ ಕಾಲ ಅವರ ಪತ್ನಿಯು ವಿಧವೆಯಂತೆ ಮನೆಯಲ್ಲಿಯೇ ಇರಬೇಕು ಮತ್ತು ತನ್ನ ಪತಿಯನ್ನು ಅಥವಾ ಕರಗವನ್ನ ನೋಡಬಾರದು. ಉತ್ಸವದ ಕೊನೆಯ ದಿನ ಅಂದ್ರೆ ವಸಂತೋತ್ಸವದಂದು ಪೂಜಾರಿಯು ಮತ್ತೆ ಪತ್ನಿಗೆ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಪುನರ್ವಿವಾಹವಾಗ್ತಾರೆ. ಸಂಪ್ರದಾಯದ ಪ್ರಕಾರ ಕರಗ ಹೊತ್ತ ಪೂಜಾರಿಯು ಎಲ್ಲಿಯೂ ಎಡವಬಾರದು. ಒಂದು ವೇಳೆ ಕರಗವು ಕೆಳಗೆ ಬಿದ್ದರೆ ವೀರಕುಮಾರರು ಪೂಜಾರಿಯನ್ನ ಅಂದ್ರೆ ಅರ್ಚಕರನ್ನ ಅದೇ ಕತ್ತಿಯಿಂದ ದಂಡಿಸುವ ಕಠಿಣ ನಿಯಮವಿತ್ತು. ಆದರೆ ಇತಿಹಾಸದಲ್ಲಿ ಇಂತಹ ಘಟನೆ ಇಲ್ಲಿವರೆಗೂ ನಡೆದೇ ಇಲ್ಲ. ಕರಗ ಮೆರವಣಿಗೆ ಉದ್ದಕ್ಕೂ 100 ವೀರಕುಮಾರರು ಬರೀ ಮೈಯಿಂದ ಸಾಗುತ್ತಾರೆ. ಅವರು ತಮ್ಮ ಕೈಯಲ್ಲಿರುವ ಹರಿತವಾದ ಕತ್ತಿಗಳಿಂದ ತಮ್ಮ ಎದೆಯ ಮೇಲೆ ಹೊಡೆದುಕೊಳ್ಳುತ್ತಾ ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗ್ತಾರೆ. ಈ ಸೇವೆಯು ದ್ರೌಪದಿ ದೇವಿಯ ಮೇಲಿನ ಅಚಲ ಭಕ್ತಿಯನ್ನ ಸಂಕೇತಿಸುತ್ತೆ. ಕರಗವು ಮೂಲತಃ ನೀರನ್ನ ರಕ್ಷಿಸುವ ಮತ್ತು ಆರಾಧಿಸುವ ಹಬ್ಬ. 11 ದಿನಗಳ ಕಾಲ ನಗರದ ವಿವಿಧ ಕೆರೆಗಳು ಮತ್ತು ಕಲ್ಯಾಣಿಗಳಲ್ಲಿ ಗಂಗೆ ಪೂಜೆ ನೆರವೇರುತ್ತೆ. ಕರಗವು ಮಲ್ಲಿಗೆ ಹೂವಿನೊಂದಿಗೆ ಅವಿಭಾವ ಸಂಬಂಧವನ್ನ ಹೊಂದಿದೆ. ಕರಗ ಕಳಶವನ್ನ ಸಂಪೂರ್ಣವಾಗಿ ತಾಜಾ ಮಲ್ಲಿಗೆಯಿಂದ ಅಲಂಕರಿಸಲಾಗುತ್ತೆ. ಇದು ದೇವಿಯ ಪಾವಿತ್ರತೆ ಮತ್ತು ಪ್ರಸನ್ನತೆಯನ್ನ ಸೂಚಿಸುತ್ತೆ. ಕೇವಲ ಪವಿತ್ರವಾದ ಹೂಗಳಿಂದ, ಅದರಲ್ಲೂ ಮಲ್ಲಿಗೆ ಹೂವಿನಿಂದ ಅದ್ಭುತವಾಗಿ ಅಲಂಕೃತಗೊಂಡಂತಹ ಕಳಶದೊಳಗೆ ಏನಿದೆ ಎಂಬುದು ಕೇವಲ ಅರ್ಚಕರಿಗೆ ಮಾತ್ರ ತಿಳಿದಿರುತ್ತೆ. ಇದು ಸುಮಾರು 20 ರಿಂದ 25 ಕೆಜಿ ತೂಕ ಇರುತ್ತೆ ಎಂದು ಅಂದಾಜಿಸಲಾಗುತ್ತೆ. ಅರ್ಚಕರು ಇದನ್ನ ಕೈಯಲ್ಲಿ ಹಿಡಿಯದೆ ಕೇವಲ ತಲೆಯ ಮೇಲೆಯೇ ಸಮತೋಲನವನ್ನ ಇರಿಸಿಕೊಂಡು ಗಂಟೆಗಳ ಕಾಲ ಕುಣಿತಾರೆ. ದ್ರೌಪದಿ ದೇವಿಯನ್ನ ಆವಾಹನೆ ಮಾಡಿದ ನಂತರ ಆ ಭಾರವಾದ ಕರಗವು ಭಾರರಹಿತವಾಗುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ಅಲ್ಲಿರುವಂತಹ ಅರ್ಚಕರು ಈ ಕಳಶವನ್ನ ಸುಮಾರು 12 ರಿಂದ 15 ಗಂಟೆಗಳ ಕಾಲ ತಮ್ಮ ಕೈಯಿಂದ ಮುಟ್ಟದೆ ತಲೆಯ ಮೇಲೆ ಹೊತ್ತು ಸಾಕ್ತಾ ಹೋಗ್ತಾರೆ. ಕರಗ ಹೊತ್ತ ಅರ್ಚಕರು ದರ್ಗಕ್ಕೆ ಭೇಟಿ ನೀಡೋ ಸಂಪ್ರದಾಯವೂ ಇದೆ. ಇದು 18ನೇ ಶತಮಾನಗಳಿಂದ ನಡೀತಾ ಬಂದಿದೆ. ಇಲ್ಲಿ ಕರಗ ಹೊತ್ತಂತಹ ಅರ್ಚಕರು ಮತ್ತು ದರ್ಗದಲ್ಲಿರುವಂತಹ ಹಿರಿಯರ ಜೊತೆಗೆ ಪವಿತ್ರ ನಿಂಬೆ ಹಣ್ಣುಗಳನ್ನ ವಿನಿಮಯ ಮಾಡಿಕೊಳ್ತಾರೆ. ಇದು ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯವನ್ನ ಪ್ರತಿನಿಧಿಸುತ್ತೆ. ಬೆಳಗಿನ ಜಾವದ ಸಮಯದಲ್ಲಿ ಅತ್ಯಂತ ರೋಚಕವಾದ ಘಟನೆನೇ ನಡೆಯುತ್ತೆ. ಇಡೀ ರಾತ್ರಿ ನಗರ ಸಂಚಾರ ಮಾಡಿದ ಪೂಜಾರಿಯು ಸೂರ್ಯನ ಮೊದಲ ಕಿರಣ ಕರಗದ ಮೇಲೆ ಬೀಳುವ ಮೊದಲೇ ಧರ್ಮರಾಯನ ಸ್ವಾಮಿ ದೇವಸ್ಥಾನವನ್ನ ತಲುಪಬೇಕು. ಎಷ್ಟು ಭಾರವಿದ್ರೂ ಕೊನೆ ಕ್ಷಣದಲ್ಲಿ ಅರ್ಚಕರು ದೇವಸ್ಥಾನದ ಕಡೆಗೆ ಓಡುವ ದೃಶ್ಯ ಅತ್ಯಂತ ರೋಮಾಂಚನಕಾರಿಯಾಗಿರುತ್ತೆ. ಭಾರತದಲ್ಲಿ ಪಾಂಡವರಿಗೆ ಸಮರ್ಪಣೆಯಾದಂತಹ ಕೆಲವು ದೇವಸ್ಥಾನಗಳಲ್ಲಿ ಇದು ಪ್ರಮುಖವಾದದ್ದು. ಇಲ್ಲಿ ಧರ್ಮರಾಯ, ಅರ್ಜುನ, ಭೀಮ, ನಕುಲ ಸಹದೇವ ಮತ್ತು ದ್ರೌಪದಿಯ ವಿಗ್ರಹಗಳು ಇವೆ. ಈ ದೇವಸ್ಥಾನದ ಗೋಪುರ ಮತ್ತು ಕೆತ್ತನೆಯು 800 ವರ್ಷಗಳ ಹಳೆಯದು. ಹಾಗೆ
ಗಂಗಾ ಮತ್ತು ಪಲ್ಲವ ರಾಜವಂಶದ ವಾಸ್ತುಶಿಲ್ಪವನ್ನ ನಾವು ನೋಡಬಹುದು. ಕರಗ ಉತ್ಸವದ ಸಮಯದಲ್ಲಿ ದೇವಸ್ಥಾನದ ಆವರಣದಲ್ಲಿ ಮರದ ಬೃಹತ್ ರಥವನ್ನ ಸಿದ್ಧಪಡಿಸಲಾಗುತ್ತೆ. ಇದು ಕುರುಕ್ಷೇತ್ರ ಯುದ್ಧದ ಸಾಂಕೇತಿಕ ರೂಪದಂತೆ ಕಾಣುತ್ತೆ. ಬೆಂಗಳೂರು ಕರಗವು ಕೇವಲ ಒಂದು ಸಮುದಾಯದ ಹಬ್ಬವಾಗಿ ಉಳಿದಿಲ್ಲ, ಇದು ಬೆಂಗಳೂರಿನ ಅಧಿಕೃತ ಸಾಂಸ್ಕೃತಿಕ ಉತ್ಸವವಾಗಿ ಗುರುತಿಸಲ್ಪಟ್ಟಿದೆ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.